ಸರ್ಕಾರದ ಹೊಸ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧ ಮಾಡಿ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಕರೆಯಲಾಗಿದ್ದ ವಿಶೇಷ ಅಧಿವೇಶನ ಈ ವಾರ ಮುಕ್ತಾಯ ಆಯಿತು. ಅಧಿವೇಶನದ ಕೊನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನು ಮಂಡಿಸಿದ್ದು ಅದು ಅಂಗೀಕಾರ ಆಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ತೀವ್ರ ಆಕ್ರೋಶ ಮತ್ತು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಸದನದ ಬಾವಿಗಿಳಿದು ಹೋರಾಟ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅಹೋರಾತ್ರಿ ಧರಣಿಯನ್ನೂ ಮಾಡಿದ್ರು. ಕಾಯ್ದೆ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ಹೆಚ್ಚಾಗಿ ಇಡೀ ಸದನದ ಗಮನವನ್ನ ಅಬಕಾರಿ ಇಲಾಖೆಯತ್ತ ಕೊಂಡೊಯ್ಯುವ ಎಲ್ಲ ಪ್ರಯತ್ನಗಳನ್ನ ವಿಪಕ್ಷದ ಸದಸ್ಯರುಗಳು ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಾರ ಸದನದಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಂತಾನೆ ಕರೆಯಲ್ಪಡುವ ಸದನದ ಪಾವಿತ್ರತೆ ಮತ್ತು ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಅಲ್ಲಿನ ಸದಸ್ಯರ ವರ್ತನೆ ಇತ್ತು. ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಕಮಲಾಕರ್ ಭಟ್ ವಿಚಾರದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನಡುವೆ ಮಾತಿನ ವಾಗ್ಯುದ್ಧ ನಡೆಯಿತು. ಇನ್ನು ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ನಜೀರ್ ಅಹಮದ್ ಅವರು ಪ್ರಧಾನಿಯವರನ್ನ ದೇಶದ್ರೋಹಿ ಅಂತ ಕರೆದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ಸಿಟಿ ರವಿ ಅವರು ಪಾಕಿಸ್ತಾನದ ನಾಲ್ಗೆ ಆದ್ರೆ ಮಾತ್ರ ಅದು ಆ ರೀತಿ ಮಾತಾಡತ್ತೆ, ಭಾರತದ ನಾಲ್ಗೆ ಆದ್ರೆ ಈ ರೀತಿ ಮಾತಾಡುವುದಿಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ನಜೀರ್ ಅಹಮದ್ ಅವರು ಬಿಜೆಪಿಯ ನೀತಿ ನಿರೂಪಣೆಯನ್ನ ಖಂಡಿಸಬಹುದು, ವಿರೋಧ ಮಾಡಬಹುದು, ಟೀಕೆ ಮಾಡಬಹುದು. ಅದಕ್ಕೆ ಸಂಪೂರ್ಣ ಅವಕಾಶ ಅವರಿಗಿದೆ, ಅದವರ ಹಕ್ಕು. ಆದರೆ ಸಂವಿಧಾನಬದ್ಧ ಹುದ್ದೆಯಲ್ಲಿರುವಂತಹ ಪ್ರಧಾನಿಯವರನ್ನ ಸದನದ ಒಳಗೆ ನಿಂತು ದೇಶದ್ರೋಹಿ ಅಂತ ಕರೆಯೋದು ಯಾವ ಕಾರಣಕ್ಕೂ ಒಪ್ಪೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಮಾತಾಡಿದ ಸಿಟಿ ರವಿ ಅವರಂತೂ ತಮ್ಮ ನಾಲಿಗೆಯನ್ನ ಸ್ವಚ್ಛಗೊಳಿಸಿಕೊಳ್ಳಲೇಬೇಕು. ಅವರಿಗೆ ಪಾಕಿಸ್ತಾನ ಅಥವಾ ಮುಸ್ಲಿಂ ಇಲ್ಲದೆ ಮಾತೇ ಬರೋದಿಲ್ಲ. ನಜೀರ್ ಅಹಮದ್ ಅವರ ಹೇಳಿಕೆಯನ್ನ ಖಂಡಿಸಬಹುದು, ಬೇರೆ ರೀತಿಯಲ್ಲಿ ನಡೆದುಕೊಳ್ಬಹುದಿತ್ತು. ಆದರೆ ಪಾಕಿಸ್ತಾನದ ನಾಲಿಗೆ ಅಂತ ಹೇಳೋ ಮೂಲಕ ತಾವು ಬದಲಾಗೋದಿಲ್ಲ, ತಮ್ದು ಇದೇ ಸಂಸ್ಕೃತಿ ಅಂತ ಮತ್ತೊಮ್ಮೆ ತೋರಿಸಿದ್ರು. ವಿಧಾನಸಭೆಯಲ್ಲಿ ಮಾತಾಡೋಕೆ ಎದ್ದು ನಿಂತ ಕಾಂಗ್ರೆಸ್ನ ಶಿವಲಿಂಗೇಗೌಡ ಅವರಿಗೆ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಸದಸ್ಯರು ತೀವ್ರ ಅಡ್ಡಿಪಡಿಸಿದ್ರು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಶರಣು ಸಲಗಾರ್ ಮತ್ತು ವೇದವ್ಯಾಸ್ ಕಾಮತ್ ಅವರು ಶಿವಲಿಂಗೇಗೌಡ ಅವರು ತೀವ್ರ ಪ್ರಚೋದನೆಗೆ ಒಳಗಾಗುವಂತೆ ಅವರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ರು. ತೆಂಗಿನ ಕಳ್ಳ, ಅಡಕೆ ಕಳ್ಳ, ಬೆನ್ನಿಗೆ ಚೂರಿ ಹಾಕೋರು, ಇನ್ನೂ ಕೆಲವು ಪದಗಳನ್ನ ಬಳಸಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದಂತ ಶಿವಲಿಂಗೇಗೌಡ ಅವರು ಬಳಸಿದ್ದು ಮಾತ್ರ ತೀರಾ ಅಸಂಸದೀಯ ಪದಗಳು. ಶರಣು ಸಲ್ಗಾರ್ ಅವರ ಪತ್ನಿಯನ್ನ ಅವರ ಈ ಕಿತ್ತಾಟಕ್ಕೆ ಎಳೆತಂದು ಅವರ ವಿರುದ್ಧವೂ ಮಾತಾಡಿದ್ರು. ಬಹಳ ಸಂದರ್ಭಗಳಲ್ಲಿ ಬಹಳ ಪ್ರಬುದ್ಧವಾಗಿ ಮತ್ತು ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡುವ ಶಿವಲಿಂಗೇಗೌಡರು ತಮ್ಮ ಸಂಪೂರ್ಣ ತಾಳ್ಮೆಯನ್ನ ಕಳ್ಕೊಂಡಿದ್ರು. ಆದರೆ ಅವರು ಬಿಜೆಪಿ ಸದಸ್ಯರ ಬಗ್ಗೆ ಮಾತಾಡದೆ, ಅವರ ಕ್ರಮಗಳ ಬಗ್ಗೆ ಮಾತಾಡದೆ ಅವರ ಪತ್ನಿಯನ್ನ ಎಳೆತಂದಿದ್ದು ಸರಿಯಾದ ಕ್ರಮ ಅಲ್ಲ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ ಸದನದಲ್ಲಿ ಬಹಳ ಬೇಸರ ಮೂಡಿಸಿದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ನಡೆ. ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ತಾಳ್ಮೆಯನ್ನ ಕಳ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ಮಾತಾಡ್ತಾ ಇದ್ರೆ, ಬಿಜೆಪಿಯವರು ಶಿವಲಿಂಗೇಗೌಡ ಅವರು ಮಾತಾಡೋಕೆ ಅವಕಾಶ ನೀಡದಂತೆ ಅವರನ್ನ ನಿಂದಿಸ್ತಾ ಇದ್ರೆ, ಇತ್ತ ಸ್ಪೀಕರ್ ಯುಟಿ ಖಾದರ್ ಅವರು ಅದನ್ನ ನೋಡಿ ಮಜಾ ತೆಗೆದುಕೊಳ್ಳುವಂತೆ ನಗ್ತಾ ಇದ್ರು. ಸದನ ಅವರ ಹಿಡಿತದಲ್ಲಿರತ್ತೆ, ಅವರೇ ಕಸ್ಟೋಡಿಯನ್. ಅಂತಹ ಸಂದರ್ಭದಲ್ಲಿ ಮಾತುಕತೆ ಮಿತಿಮೀರಿ ಹೋಗ್ತಿದ್ದಾಗ ಅವರನ್ನ ತಡಿಬೇಕಾಗಿದ್ದು ಸ್ಪೀಕರ್ ಅವರ ಕರ್ತವ್ಯ ಮತ್ತು ಜವಾಬ್ದಾರಿ. ಆದರೆ ಇಲ್ಲಿ ಯುಟಿ ಖಾದರ್ ಅವರು ಅದನ್ನ ಮಾಡಲಿಲ್ಲ. ಸದನದ ಬಾವಿಯಲ್ಲಿದ್ದ ಬಿಜೆಪಿ ಸದಸ್ಯರನ್ನೂ ತಡಿಲಿಲ್ಲ, ಇತ್ತ ಶಿವಲಿಂಗೇಗೌಡರನ್ನೂ ತಡಿಲಿಲ್ಲ. ಪರಿಣಾಮವಾಗಿ ಸದನ ಇಂತಹ ಒಂದು ಕೆಟ್ಟ ಘಟನೆಗೆ ಸಾಕ್ಷಿಯಾಯಿತು. ಇನ್ನು ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಮಾತನಾಡುವ ಸಂದರ್ಭದಲ್ಲಿ ಅವರನ್ನ ಸಿನಿಮಾ ಶೈಲಿ ಅಂತ ಕರೆದಿದ್ದು ಕೂಡ ಸರಿಯಾದ ಕ್ರಮ ಅಲ್ಲ. ಇದೆಲ್ಲದರ ನಡುವೆ ಅಂತೂ ತಮ್ಮ ತಪ್ಪಿನ ಅರಿವು ಶಿವಲಿಂಗೇಗೌಡ ಅವರಿಗೆ ಆಯ್ತು. ಬಿಜೆಪಿಯ ಸಿಟಿ ರವಿ ತರದ ನಾಯಕರಿಗೆ ಯಾವತ್ತೂ ತಮ್ಮ ತಪ್ಪು ಅರ್ಥ ಆಗೋದಿಲ್ಲ, ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸೋದಿಲ್ಲ, ಕ್ಷಮೆಯನ್ನೂ ಕೇಳೋದಿಲ್ಲ. ಆದರೆ ಶಿವಲಿಂಗೇಗೌಡರಿಗೆ ತಮ್ಮ ಮಾತಿನ ಅರಿವಾಗಿದೆ, ತಾವು ಮಾತಾಡಿ ತಪ್ಪು ಅಂತ ಅವರಿಗೆ ಅರ್ಥ ಆಗಿದೆ. ಆ ಕಾರಣಕ್ಕಾಗಿಯೇ ಮಾಧ್ಯಮ ಪ್ರತಿನಿಧಿಗಳನ್ನ ಕರೆದು ಅವರ ಪತ್ನಿ ಅಂದರೆ ಬಿಜೆಪಿ ಶಾಸಕನ ಪತ್ನಿ ವಿರುದ್ಧ ಮಾತಾಡಿದ್ದಕ್ಕೆ ನನಗೆ ವಿಷಾದ ಇದೆ ಅಂತ ಹೇಳಿಕೆಯನ್ನ ಕೊಟ್ರು. ಬಿಜೆಪಿಯವರು ತಮ್ಮನ್ನ ವೈಯಕ್ತಿಕವಾಗಿ ತೀರಾ ನಿಂದಿಸಿದ್ರು, ಅದರಿಂದ ನಾನು ಸಿಟ್ಟಿಗೆದ್ದೆ, ಆದರೆ ಮೊದಲು ನನ್ನನ್ನು ಪ್ರಚೋದನೆ ಮಾಡಿದ್ದೇ ಅವರು ಅನ್ನೋ ಸಮರ್ಥನೆಯನ್ನು ಕೂಡ ಅವರು ನೀಡಿದ್ರು. ಇಲ್ಲಿಗೆ ಈ ವಿಶೇಷ ಅಧಿವೇಶನ ಮುಕ್ತಾಯ ಆಯಿತು.